ಕೊರೋನಾ ಕಂಟಕ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತಜ್ಞರು ಕೊಟ್ಟಿರುವಂತಹ ಅದೊಂದು ವರದಿ ಮತ್ತೆ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹೊಸ ವರ್ಷಕ್ಕೆ ಕೋವಿಡ್ ಕಂಟಕ ಫಿಕ್ಸ್. ಹಾಗಾದ್ರೆ ಜನವರಿ ಮೊದಲ ವಾರದ ಬಳಿಕ ರಾಜ್ಯದಲ್ಲಿ ಗರಿಷ್ಠ ಕೇಸ್ ದಾಖಲಾಗುತ್ತಾ? ಐಐಎಸ್ಸಿ ತಜ್ಞರು, ತಾಂತ್ರಿಕ ಸಮಿತಿಯ ತಜ್ಞರು JN-1 ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಎಂ ಸಭೆಯಲ್ಲಿ ಈ ವರದಿಯನ್ನು ನೀಡಲಿದ್ದಾರೆ ತಾಂತ್ರಿಕ ತಜ್ಞರ ಸಮಿತಿ. ಕೇರಳದಲ್ಲಿ ಕೇಸ್ ಏರಿಕೆ ಕಂಡಿದೆ. 2-3 ವಾರಗಳ ನಂತರದಲ್ಲಿ ರಾಜ್ಯದಲ್ಲೂ ಕೂಡ ಏರಿಕೆ ಆಗಬಹುದು. ಜನವರಿ ಮೊದಲ ವಾರದಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿ ನಂತರ ಫೆಬ್ರವರಿ ತಿಂಗಳಲ್ಲಿ ಇಳಿಕೆಯ ನಿರೀಕ್ಷೆ ಇದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಅತಿ ಹೆಚ್ಚು ಕೋವಿಡ್ ಪರೀಕ್ಷೆಗಳನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಮುಂಜಾಗೃತಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನ ತಜ್ಞರು ಕೊಟ್ಟಿದ್ದಾರೆ. ಈ ತಜ್ಞರ ವರದಿ ಏನಿದೆ, ತಜ್ಞರ ಮಾಹಿತಿ ಏನಿದೆ, ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ಜನವರಿಯ ನಂತರ ಮತ್ತಷ್ಟು ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಫೆಬ್ರವರಿಯ ಅಂತ್ಯಕ್ಕೆ ಅದು ಕಡಿಮೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸಿಎಂ ನಿವಾಸದಲ್ಲಿ ನಡೆಯುವಂತಹ ಮಹತ್ವದ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪವಾದ ನಂತರ ರಾಜ್ಯ ಸರ್ಕಾರ ಜನವರಿಯ ಮೊದಲ ವಾರದಿಂದ ಏನಾದರೂ ಕಟ್ಟುನಿಟ್ಟಿನ ಕ್ರಮದ ಮೊರೆ ಹೋಗುತ್ತಾ ಅನ್ನೋದು ಪ್ರಶ್ನೆ. ಅದರಲ್ಲೂ ಪ್ರಮುಖವಾಗಿ ಕ್ರಿಸ್ಮಸ್ ಬರ್ತಾ ಇದೆ, ಜೊತೆಗೆ ಹೊಸ ವರ್ಷ ಬರ್ತಾ ಇದೆ. ಇದರ ಮೇಲೆ ಏನಾದರೂ ಟಫ್ ರೂಲ್ಸ್ ಅನ್ನು ವಿಧಿಸಬಹುದಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಕಾರಣ ಒಂದು ವೆದರು, ಮತ್ತೊಂದು JN-1 ತಳಿ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅನ್ನುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಒಂದು ಕಡೆ ಹೊಸ ವರ್ಷ ಕ್ರಿಸ್ಮಸ್ನ ಸಂಭ್ರಮಾಚರಣೆ, ಮತ್ತೊಂದು ಕಡೆ ಈ ತಜ್ಞರ ವರದಿ ಇದೆಯಲ್ಲ, ಮಾಹಿತಿ ಸಹಜವಾಗಿ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಇವತ್ತಿನ ಸಿಎಂ ನಿವಾಸದ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ನ ಸಂಭ್ರಮಾಚರಣೆ ಮೇಲೆ ಏನಾದರೂ ಟಫ್ ರೂಲ್ಸ್ ಅನ್ನ ತರುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ ಹೇಳಿ ಲೋಕೇಶ್? ಪ್ರೇಮ್, ಖಂಡಿತ ಇವತ್ತಿನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಈ ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ. IISc ತಜ್ಞರು ಪ್ರಿಡಿಕ್ಟ್ ಮಾಡಿರುವಂಥ ವರದಿಯನ್ನು ಕೂಡ ಪ್ರಸ್ತಾಪ ಮಾಡಿ ಕೇಸ್ಗಳ ಸಂಖ್ಯೆ ಏರಿಕೆ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತಿದೆ. ಯಾಕೆಂತಂದರೆ ಈಗಾಗಲೇ ಭಾರತದಲ್ಲಿ ಕೇಸ್ಗಳು ಡಬ್ಲಿಂಗ್ ಆಗಿದೆ. ಅದರಲ್ಲೂ ಆಕ್ಟಿವ್ ಕೇಸ್ಗಳ ಪ್ರಕರಣಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ JN-1 ತಳಿ ಕಾಣಿಸ್ಕೊಂಡು ಸ್ಪ್ರೆಡ್ ಆಗುವಂಥ ಆತಂಕ ಹೆಚ್ಚಾಗಿದೆ. ಈ ಒಂದು ಕೇಸ್ಗಳು ಜನವರಿ ಮೊದಲನೇ ವಾರ 2ನೇ ವಾರದಲ್ಲಿ ಕೂಡ ಜಾಸ್ತಿಯಾಗಿ ಫೆಬ್ರವರಿ ನಂತರ ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇಷ್ಟೇ ಕೇಸು ಎಷ್ಟು ಏರಿಕೆ ಆಗ್ಬೋದು ಅಂದ್ರೆ ಕೂಡ ಅವರು ಓಪನ್ ಆಗಿ ಹೇಳ್ತಾ ಇಲ್ಲ. ಆದರೆ ಕೇಸ್ ಏರಿಕೆ ಆಗೋದ್ರ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿಗೆ ಒಂದು ಪ್ರಿಡಿಕ್ಟ್ಗಳ ವರದಿ ಬಂದಿದೆ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಈ ವಿಚಾರ ಚರ್ಚೆ ಆಗುತ್ತೆ. ಕೇಸ್ ಏರಿಕೆ ಆಗ್ತಾ ಇರೋ ಕಾರಣದಿಂದಾಗಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ಗೆ ಸಂಬಂಧಪಟ್ಟಂತೆ ರೂಲ್ಸ್ಗಳನ್ನ ಜಾರಿಗೆ ತರಬೇಕಾಗುತ್ತೆ ಅಂತಲೂ ಕೂಡ ತಾಂತ್ರಿಕ ಸಲಹಾ ಸಮಿತಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಆದರೆ ಈಗಾಗಲೇ ಏನು 1 ವಾರ ಅಥವಾ 10 ದಿನಗಳ ಕಾಲ ಕಾದು ನೋಡಿ ನಂತರ ಮತ್ತೊಂದು ರೂಲ್ಸ್ಗೆ ಮುಂದಾಗೋಣ ಅಂತೇಳಿ ಹೇಳಲಾಗ್ತಾ ಇದೆ. ಈಗಿನ್ನು ಕೋವಿಡ್ ಟೆಸ್ಟ್ ಟಾರ್ಗೆಟ್ ಕೊಟ್ಟಿದ್ದಾರೆ, 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಟೆಸ್ಟ್ನ ರಿಸಲ್ಟು, ಇದರ ಪರಿಣಾಮ ಬರಬೇಕು ಅಂತಂದರೆ ಡಿಸೆಂಬರ್ 8 ಅಥವಾ 28 ಅಥವಾ 29ಕ್ಕೆ ಬರುತ್ತೆ. ಈ ನಿಟ್ಟಿನಲ್ಲಿ ಹೊಸ ವರ್ಷಕ್ಕೆ ಕೋವಿಡ್ ಟೆಸ್ಟ್ ಮಾಡಿದ ಬಳಿಕ ಎಷ್ಟು ಕೇಸ್ ಬರುತ್ತೆ, ಎಷ್ಟು ಆಕ್ಟಿವ್ ಪ್ರಕರಣಗಳು ಇರ್ತವೆ ಅಂತ ನೋಡಿಕೊಂಡು ರೂಲ್ಸ್ ಮಾಡುವ ಸಾಧ್ಯತೆ ಇದೆ. ಆದರೆ ಇವತ್ತಿನ ಸಭೆಯಲ್ಲಿ ಪ್ರಿಡಿಕ್ಟ್ ರಿಪೋರ್ಟನ್ನು ಕೂಡ ತಾಂತ್ರಿಕ ಸಲಹಾ ಸಮಿತಿಯವರು ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಇಲಾಖೆಯ ಸಚಿವರ ಗಮನಕ್ಕೆ ತರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಅವರ ಪ್ರಿಡಿಕ್ಟ್ ವರದಿ ಕೊಟ್ಟಾದ ನಂತರ ಮುಖ್ಯಮಂತ್ರಿಗಳು ಅಥವಾ ಆರೋಗ್ಯ ಸಚಿವರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಥವಾ ಮತ್ತಷ್ಟು ನಿಯಮಗಳನ್ನು, ಅಂದರೆ ಪ್ರಮುಖವಾಗಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ಗೆ ಕಡಿವಾಣ ಹಾಕ್ಲಿಕ್ಕೆ ಏನಾದರೂ ಇನ್ನೊಂದಷ್ಟು ರೂಲ್ಸ್ಗಳು ಜಾರಿ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಪ್ರೇಮ್, ಲೋಕೇಶ್, ಒಂದು ಕಡೆ ಈ JN-1 ಅನ್ನುವಂತಹ ರೂಪಾಂತರಿ ಏನಿದೆ, ಇದು ಅತಿ ವೇಗವಾಗಿ ಸ್ಪ್ರೆಡ್ ಆಗುತ್ತೆ, ಮಾರಣಾಂತಿಕ ಅಲ್ಲ ಅಂಥೇಳಿ WHO ಸ್ಪಷ್ಟನೆಯನ್ನು ಕೊಟ್ಟಿದೆ. ಅದಕ್ಕೆ ಚಳಿಗಾಲ ಪೂರಕವಾಗಿದೆ, ಅತಿ ವೇಗವಾಗಿ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಯಾವೆಲ್ಲ ಕ್ರಮಗಳ ಮೊರೆ ಹೋಗಬಹುದು ಇವತ್ತಿನ ಮೀಟಿಂಗ್ನಲ್ಲಿ ಅಂಥೇಳಿ ಲೋಕೇಶ್? ಪ್ರೇಮ್, ಇವತ್ತಿನ ಸಭೆಯಲ್ಲಿ JN-1 ಸ್ಪ್ರೆಡಿಂಗ್ ಪ್ರಮಾಣವನ್ನು ತಿಳ್ಕೊಳ್ಳಿಕ್ಕೆ ಅಂತೇಳಿ ಟೆಸ್ಟಿಂಗ್ ಟಾರ್ಗೆಟ್ ಅನ್ನು ನೀಡಿದೆ. ಆದರೆ ಆರೋಗ್ಯ ಇಲಾಖೆ ಪ್ರಮುಖವಾಗಿ ತೆಗೆದುಕೊಳ್ಳಬಹುದಂಥ ನಿರ್ಧಾರಗಳು ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇನ್ನೂ ಕೂಡ ಕರ್ನಾಟಕದ ಚಿತ್ರಣ ಹೇಗಿದೆ ಅಂತೇಳಿ ಸಿಗ್ತಾ ಹೋಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಹೆಚ್ಚು ಕೇಸ್ ದಾಖಲಾಗ್ತಾ ಇದ್ರೆ ಬೇರೆ ಜಿಲ್ಲೆಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ 0 ಇದೆ, ಕೆಲವು ಜಿಲ್ಲೆಗಳಲ್ಲಿ
1-2 ಕೇಸ್ಗಳು ದಾಖಲಾಗ್ತಾ ಇದೆ. ಆಗ ಎಷ್ಟು ಟೆಸ್ಟ್ ಆಗ್ತಾ ಇತ್ತು ಎಷ್ಟು ಅಂತೇಳಿ ಸರಿಯಾದ ರೀತಿಯಲ್ಲಿ ಮಾಹಿತಿ ಇರಲಿಲ್ಲ. ಈಗ ಒಂದು ಟಾರ್ಗೆಟ್ ಅನ್ನು ನೀಡಿರೋ ಕಾರಣದಿಂದಾಗಿ 1 ವಾರಗಳ ಕಾಲ ಕಾದು ನೋಡುತ್ತೆ ಆರೋಗ್ಯ ಇಲಾಖೆ. 1 ವಾರ ಕಾದು ನೋಡಿ 26ನೇ ತಾರೀಕು ಏನಾದರೂ ಬೇರೆ ರೀತಿಯಾದ ನಿರ್ಣಯಕ್ಕೆ ಮುಂದಾಗ್ಬೋದು. ತಾಂತ್ರಿಕ ಸಲಹಾ ಸಮಿತಿ ಜೊತೆ ಮತ್ತೊಂದು ಸಭೆಯನ್ನು ಮಾಡಿ ನಂತರ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವನ್ನು ಇನ್ನೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಬೋದು ಅಂತ ಹೇಳಲಾಗ್ತಾ ಇದೆ. ಆದರೆ ಇವತ್ತಿನ ಸಭೆಯಲ್ಲಿ 1 ವಾರ ಅಥವಾ 10 ದಿನ ಕಾದು ನೋಡ್ಬಿಟ್ಟು ನಿರ್ಧಾರ ಮಾಡೋಣ ಅಂತೇಳಿ ಆರೋಗ್ಯ ಇಲಾಖೆ ಆಯುಕ್ತರು ಮತ್ತು ಸಚಿವರು ಮುಖ್ಯಮಂತ್ರಿಗಳ ಬಳಿ ಇಡ್ತಾರೆ. ಆದರೆ ಅವರಿಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ವೈದ್ಯಕೀಯ ಉಪಕರಣಗಳನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು, ಮತ್ತೆ ಖಾಸಗಿ ಆಸ್ಪತ್ರೆಗಳ ಮೇಲೆ ನಿಗಾ ಮತ್ತು ಟೆಸ್ಟಿಂಗ್ ದರ ಇವುಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಮುಂಜಾಗ್ರತಾ ಕ್ರಮಗಳು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮುಖ್ಯಮಂತ್ರಿಗಳ ಬಳಿ ಪ್ರಸ್ತಾಪ ಮಾಡಿದ್ರೂ ಕೂಡ 1 ವಾರಗಳ ಕಾಲ ಕಾದು ನೋಡಿದ ನಂತರ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.